ಸಿಸ್ಟರ್, ಹೊರಗಡೆ ನನ್ನ ಗಂಡ ಮಾಧವ್ ಅಂತಿರ್ತಾರೆ, ಅವನ್ನ ಕರಿತೀರಾ? ಮಾಧವ್ ಅಂತನಾ? ಇಲ್ವಲ್ಲ ಮೇಡಮ್, ನಿಮ್ಮನ್ನ ಕರ್ಕೊಂಬಂದಿರೋರ ಬೇರೆಯವರು. ಬೇರೆಯವರಾ? ಯಾರದು? ಸಮರ್ಥ ಅಂತ, ನಿಮ್ಮ ಮಗನೇ ಅಲ್ವಾ? ಹೌದು, ಅವನು ನನ್ನ ಮಗನೇ. ಎಲ್ಲಿದ್ದಾನೀಗ? ಅವರು ಡಾಕ್ಟ್ರನ್ನ ಮೀಟ್ ಮಾಡೋಕ್ಕೆ ಅಂತ ಹೋಗಿದ್ದಾರೆ, ಬರ್ತಾರೆ. ಡಾಕ್ಟರ್ ಮೀಟ್ ಮಾಡಕ್ಕ? ಹಾಗಾದ್ರೆ ಡಾಕ್ಟರ್ ಏನಾದರೂ ಪಾಪು ಹತ್ರ ಎಲ್ಲ ವಿಷಯನೂ ಹೇಳಿರ್ತಾರ? ಅಯ್ಯೋ ದೇವ್ರೆ, ಈಗ ನಾನು ಪಾಪು ಹತ್ರ ಏನಂತ ಮಾತಾಡ್ಲಿ? ಅವನ ಮುಂದೆ ಹೇಗಿರ್ಲಿ? ವಿಷಯನೂ ಹೇಳಿದಾರ? ಈ ವಯಸ್ಸಲ್ಲಿ ನನ್ನ ತಾಯಿ ಆಗ್ತಿದ್ದೀನಿ ಅನ್ನೋದು ಕೇಳಿ ಪಾಪಕ್ಕೆ ತುಂಬಾ ಬೇಜಾರಾಗಿರುತ್ತೆ. ಅಮ್ಮ, ಇಷ್ಟು ದೊಡ್ಡ ಕಾಯಿಲೆ ಇದ್ರು ನೋವನ್ನೆಲ್ಲ ನೀನೇ ಮನಸ್ಸಲ್ಲಿ ಇಟ್ಕೊಂಡು ಯಾರಿಗೂ ಹೇಳಬಾರ್ದು ಅಂತ ನಿರ್ಧಾರ ಮಾಡಿದ್ಯಲ್ಲ? ಇಲ್ಲ ಅಮ್ಮ, ನಾನು ನಿನ್ನನ್ನು ಕಳ್ಕೊಳ್ಳಲ್ಲ, ನಿನ್ನನ್ನು ಉಳಿಸ್ಕೋತೀನಮ್ಮ, ಖಂಡಿತ ಉಳಿಸ್ಕೋತೀನಿ. ಅದು ನನಗೆ ನೀವೇನು ಹೇಳ್ಬಿಡಿ, ನನಗೆಲ್ಲ ಗೊತ್ತಾಯ್ತು. ಆರಾಮಾಗಿರ್ಬೇಕು. ನೀವು ದೇವರನ್ನ ತುಂಬಾ ನಂಬ್ತೀರಾ ಅಲ್ವಾ? ದೇವ್ರ ಮೇಲೆ ಭಾರ ಹಾಕಿ, ಕಾಲನೆಲ್ಲದಕ್ಕೂ ಉತ್ತರ ಕೊಡುತ್ತೆ. ಯಾವ ಯೋಚನೆನೂ ಇಲ್ಲದೆ ನೀವು ನಗ್ನಗ್ತಾ ಸಂತೋಷವಾಗಿರ್ಬೇಕು. ನಾನು ನಿಮ್ಮ ಜೊತೆ ಇರ್ತೀನಿ.